ಎಸ್, ಈ ರೀತಿಯ ಘೋಷವಾಕ್ಯ ಬದಲಾಗಿರೋದು ಸಮಾಜ ಕಲ್ಯಾಣ ಇಲಾಖೆಯ ವಸತಿ ಶಾಲೆಗಳಲ್ಲಿ. ಇದು ಮತ್ತೊಂದು ವಿವಾದಕ್ಕೆ ನಾಂದಿ ಹಾಡ್ತಾ ಇದೆ. ಸಮಾಜ ಕಲ್ಯಾಣ ಇಲಾಖೆಯ ಈ ನಡೆ ನಿಲುವು ಈಗ ಪ್ರಶ್ನಾರ್ಹವಾಗಿದೆ. ಮುಖ್ಯ ಕಾರ್ಯದರ್ಶಿ ಮಣಿವಣ್ಣನವರ ಆದೇಶದ ಮೇರೆಗೆ ಇದು ಬದಲಾವಣೆಯಾಗಿರುವುದು. ಮೌಖಿಕ ಸೂಚನೆಯ ಮೇರೆಗೆ ವಸತಿ ಶಾಲೆಗಳಲ್ಲಿ ಈ ಘೋಷವಾಕ್ಯವನ್ನ ಬದಲಾಯಿಸಿದ್ದೀವಿ, ಎಲ್ಲಾ ಗ್ರೂಪ್ಗಳಲ್ಲೂ ಆದೇಶ ಬಂದಿದ್ದರಿಂದ ಈ ಬದಲಾವಣೆಯನ್ನ ಮಾಡಿದ್ದೀವಿ ಅಂತ ರಾಯಚೂರು ವಸತಿ ಶಾಲೆಯ ಪ್ರಿನ್ಸಿಪಾಲ್ ಕಲ್ಪನಾ ಬಿರಾದಾರ್ ಹೇಳಿಕೆ ಕೊಟ್ಟಿದ್ದಾರೆ. ಯಾಕಾಗಿ ಬದಲಾವಣೆ ಅಂತ ನೋಡ್ತಾ ಹೋದ್ರೆ ಅದಕ್ಕೆ ಅವರು ಕಾರಣ ಕೊಟ್ಟಿದ್ದಾರೆ. ಮೌಖಿಕ ಸೂಚನೆ ಬಂದಿದೆ, ವಾಟ್ಸಪ್ ಗ್ರೂಪ್ಗಳಲ್ಲಿ ಆದೇಶ ಬಂದಿದೆ, ಮುಖ್ಯ ಕಾರ್ಯದರ್ಶಿ ಮಣಿವಣ್ಣನವರ ಆದೇಶದ ಮೇರೆಗೆ ಈ ಬದಲಾವಣೆಯನ್ನ ಮಾಡಿದ್ದೀವಿ ಅಂತ ರಾಯಚೂರು ವಸತಿ ಶಾಲೆಯ ಪ್ರಿನ್ಸಿಪಾಲ್ ಕಲ್ಪನಾ ಬಿರಾದಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಿನಗಳ ಹಿಂದಷ್ಟೇ ವಸತಿ ಶಾಲೆಗಳಲ್ಲಿ ಧಾರ್ಮಿಕ ಹಬ್ಬ ಆಚರಣೆಗಳು ಮಾಡಬಾರ್ದು ಅನ್ನುವಂಥ ಆದೇಶವೊಂದನ್ನು ಹೊರಡಿಸಿತ್ತು. ಆ ಒಂದು ಆದೇಶಕ್ಕೆ ಇಡೀ ರಾಜ್ಯಾದ್ಯಂತ ಹತ್ತಾರು ರೀತಿಯ ಅಪಸ್ವರದ ಮಾತುಗಳು ಕೇಳಿ ಬರ್ತಾ ಇತ್ತು. ಅದಾದ ಕೆಲವೇ ದಿನಗಳ ಒಳಗಾಗಿ ಈಗ ಸಮಾಜ ಕಲ್ಯಾಣ ವ್ಯಾಪ್ತಿ ಒಳಗೆ ಬರುವಂಥ ವಸತಿ ಶಾಲೆಗಳಾದಂಥ ಮುರಾರ್ಜಿ ವಸತಿ ಶಾಲೆಗಳಲ್ಲಿ ಇರ್ತಕ್ಕಂಥ ಬೋರ್ಡ್ಗಳ ಬದಲಾವಣೆ ವಿಚಾರ ಈಗ ಮತ್ತೊಂದು ವಿವಾದ ಸೃಷ್ಟಿಯಾಗಿದೆ ಅಂತ ಹೇಳಬಹುದು. ಹಲವು ವರ್ಷಗಳಿಂದ ಪ್ರತಿ ವಸತಿ ಶಾಲೆಯ ಮೇಲ್ಭಾಗದಲ್ಲಿ ಇದು ಜ್ಞಾನ ದೇಗುಲ, ಕೈ ಮುಗಿದು ಒಳಗೆ ಬಾ ಅನ್ನುವಂಥ ಸಾಲನ್ನು ರಾಷ್ಟ್ರಕವಿ ಕುವೆಂಪು ಅವರು ಬರೆದಂಥ ಪದ್ಯದ ಸಾಲನ್ನು ಶಾಲೆಯ ಮೇಲ್ಭಾಗದಲ್ಲಿ ಘೋಷವಾಕ್ಯವೊಂದನ್ನು ಬರೆಯಲಾಗಿತ್ತು. ಆದರೆ ಈಗ ಆ ಒಂದು ವ್ಯಾಖ್ಯೆಯನ್ನು ಬದಲಾಯಿಸಿ ಜ್ಞಾನ ದೇಗುಲವಿದು, ಧೈರ್ಯವಾಗಿ ಪ್ರಶ್ನಿಸು ಅನ್ನುವಂಥ ಸಾಲನ್ನು ಬರೆದು ಈಗ ಮತ್ತೊಂದು ಅದಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಈ ಒಂದು ಸಾಲನ್ನು ಯಾಕೆ ಸಮಾಜ ಕಲ್ಯಾಣ ಇಲಾಖೆ ಶಾಲೆಗಳ ಮೇಲೆ ಬರೆಸಲಾಗಿತ್ತು, ವಸತಿ ಶಾಲೆಗಳ ಮೇಲೆ ಅನ್ನುವಂಥದ್ದು ಈಗ ಎಲ್ಲರಲ್ಲೂ ಕೂಡ ಚರ್ಚೆಗೆ ಗ್ರಾಸವಾಗಿದೆ ಅಂತ ಹೇಳ್ಬೋದು. ಈ ಒಂದು ವಸತಿ ಶಾಲೆಯ ಪ್ರಾಂಶುಪಾಲರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ. ಮೇಡಮ್, ಈಗ ಇದು ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗೆ ಬಾ ಅನ್ನುವಂಥ ಶಾಲಿತ್ತು ಇಷ್ಟು ದಿನಗಳ ಕಾಲ. ಆದರೆ ಈಗ ಏಕಾಏಕಿಯಾಗಿ ಜ್ಞಾನ ದೇಗುಲವಿದು, ಧೈರ್ಯವಾಗಿ ಪ್ರಶ್ನಿಸು ಅನ್ನುವಂಥದ್ದು ಬರ್ಸಿದ್ದು ಯಾಕೆ? ಸೊ ಅದು ಕುವೆಂಪು ಅವರ ಸಾಲಾಗಿತ್ತು, ಹಲವು ವರ್ಷಗಳಿಂದ ಕೂಡ ಇತ್ತು. ಈಗ ಏನಂತ ಹೇಳಿದರು? ಆಲ್ರೆಡಿ ಸರ್ ನಮ್ಮ ಇದ್ರೊಳಗೆ ಡಿಪಾರ್ಟ್ಮೆಂಟ್ದಾಗ ಇದೆಲ್ಲ ಇದು ಆಗಿದೆ, ಡಿಸ್ಕಸ್ ಆಗಿ ಇದು ಮಾಡಿ ನಾವು ಎಲ್ಲ ಸ್ಕೂಲ್ದವ್ರು ಬರ್ಸಿದ್ದೀವಿ ಸರ್. ಅಲ್ಲ, ಏನಂತ ಡಿಸ್ಕಷನ್ ಆಯಿತು? ಯಾರು ಈ ಒಂದು ಬೋರ್ಡನ್ನು ಚೇಂಜ್ ಮಾಡಬೇಕು ಅಂತ ಹೇಳಿದರು? ಇಲ್ಲ, ನಮ್ಮ ಇದ್ರೊಳಗೆ ನಮ್ಮ ಹೆಡ್ ಆಫೀಸಿಂದ ಇದು ಆಗ್ಯದ್ರಿ ಸರ್. ಕೆಲವು ಶಿಕ್ಷಕರೆಲ್ಲರೂ ಕೂಡ ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗೆ ಬಾ ಅನ್ನುವಂಥ ಸಾಲೆ ಇರಲಿ ಅನ್ನುವಂಥದ್ದು ಕೂಡ ವಾಟ್ಸಪ್ನಲ್ಲಿ ಹೇಳಿದ್ರಂತೆ. ಸೊ ವಿರೋಧ ಕೂಡ ವ್ಯಕ್ತವಾಗಿತ್ತಂತೆ. ಸೊ ಈಗ ಏನಂತ ಆಗಿದೆ ಮೇಡಮ್? ಎಷ್ಟು ದಿನ ಆಯಿತು ಮೇಡಮ್ ಈ ಸಾಲನ್ನು ಬರೆಸಿ? ಸರ್, ಅದು ಧೈರ್ಯವಾಗಿ ಪ್ರಶ್ನಿಸುವಂತಕ್ಕಂಥದ್ದು ಅಪಾರ್ಥ ಮಾಡ್ಕೋಬೇಡ್ರಿ. ಮಕ್ಕಳಿಗೆ ಏನಾದರೂ ತಿಳಿಲಿಲ್ಲ ಅಂತಂದಾಗ ಉತ್ತರವನ್ನು ಕೇಳುವಂಥ ಪರಿಸ್ಥಿತಿ ಇದ್ರ ಸಲುವಾಗಿ ಧೈರ್ಯವಾಗಿ ಮಕ್ಕಳಿಗೆ ಪ್ರಶ್ನಿಸಿ ಅಂತೇಳಿ ಹೇಳ್ಯಾರಲ್ಲಿ. ಅದು ಅಪಾರ್ಥ ಮಾಡ್ಕೊಳ್ಳೋಂಥದ್ರಾಗ ಇದು ಇಲ್ಲರಿ ಸರ್. ವಿಷಯ ಮಕ್ಕಳಿಗೆ ವಿಷಯವನ್ನು ಧೈರ್ಯವಾಗಿ ಪ್ರಶ್ನಿಸಿ, ನಿಮ್ಗೆ ಏನಾದರೂ ವಿಷಯಗಳು ತಿಳಿಲಿಲ್ಲ ಅಂದಾಗ ಮುಕ್ತವಾಗಿ ಪ್ರಶ್ನೆಗಳನ್ನು ಕೇಳ್ರಿ, ವಿಷಯವನ್ನು ಅರ್ಥ ಮಾಡ್ಕೋರಿ ಅಂತ ಅನ್ನೋ ಉದ್ದೇಶದಿಂದ ಅದನ್ನು ಇದು ಮಾಡ್ಯಾರ. ಅದನ್ನು ಬೇರೆ ಅರ್ಥ ನಿಲ್ರಿ ಸರ್. ಅದರಲ್ಲಿ ರೀಸೆಂಟಾಗಿ ಬರ್ಸಿದ್ರು. ಓಕೆ, ಇದಿಷ್ಟು ಇಲ್ಲಿರುವಂಥ ಮುರಾರ್ಜಿ ವಸತಿ ಶಾಲೆಯ ಪ್ರಾಂಶುಪಾಲರು ಹೇಳುವಂಥ ಮಾತು. ವಾಟ್ಸಪ್ ಗ್ರೂಪಲ್ಲಿ ಚರ್ಚೆಗಳು ನಡೆದು ಈ ಸಾಲನ್ನು ಬರೆಸ್ಲಿಕ್ಕೆ ಹೇಳಿದ್ದಾರೆ. ಯಾಕೆ ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗೆ ಬಾ ಬದಲಾಗಿ ಜ್ಞಾನ ದೇಗುಲವಿದು, ಧೈರ್ಯವಾಗಿ ಪ್ರಶ್ನಿಸು ಅನ್ನುವಂಥದ್ದು ವಿದ್ಯಾರ್ಥಿಗಳು ಪ್ರಶ್ನಿಸುವಂತಾಗಬೇಕು. ಶಾಲೆಗೆ ಬಂದಂಥ ಮಕ್ಕಳು ಏನಾದರೂ ಪಾಠಗಳು ತಿಳಿದೇ ಇದ್ದಾಗ ಅದರ ಬಗ್ಗೆ ಪ್ರಶ್ನೆ ಮಾಡಬೇಕು ಅನ್ನುವಂಥ ಮಾತುಗಳನ್ನು ಇಲ್ಲಿರುವಂಥ ಪ್ರಾಂಶುಪಾಲರು ಹೇಳ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಚರ್ಚೆಗಳು ಕೂಡ ನಡೆದಿದ್ದಾವೆ. ಆದರೆ ಈ ಒಂದು ವಿವಾದ ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ಆದರೆ ಎಲ್ಲ ಮುರಾರ್ಜಿ ಶಾಲೆಗಳಲ್ಲಿ ಈ ರೀತಿಯಾದಂಥ ಸಾಲುಗಳನ್ನು ಬರೆದಿರೋದು ಇಲ್ಲಿ ಕಾಣಬಹುದಾಗಿದೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.